ರಕ್ತದ ಗುಂಪು, ಬ್ಲಡ್ ಗ್ರೂಪ್ಸ್. ನಮ್ಮೆಲ್ಲರ ರಕ್ತ ಸಮಾನವಾಗಿ ಕೆಂಪು ಬಣ್ಣದ್ದಾಗಿದ್ದರೂ ಕೂಡ ಬೇರೆ ಬೇರೆ ಏಕಾಗಿರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಬನ್ನಿ, ರಕ್ತದ ಗುಂಪು ಎಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳೋಣ. ರಕ್ತವು ನಮ್ಮ ದೇಹದ ಸಂವಹನ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಹರಿಯುವ ಕೆಂಪು ಬಣ್ಣದ ಒಂದು ದ್ರವ ಪದಾರ್ಥವಾಗಿದೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದ ತೂಕದಲ್ಲಿ ಸರಿಸುಮಾರು 1/12 ಭಾಗ ರಕ್ತವಾಗಿರುತ್ತದೆ. ಅಂದರೆ ಒಬ್ಬ ಮಾನವನ ಶರೀರದಲ್ಲಿ 5 ರಿಂದ 6 ಲೀಟರ್ ರಕ್ತವಿರುತ್ತದೆ. ರಕ್ತದಲ್ಲಿ 4 ಭಾಗಗಳಿವೆ: ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್, RBC. ಇದು ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕವನ್ನು ತಲುಪಿಸುತ್ತದೆ. ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್, WBC, ಸೈನಿಕರಂತೆ ಕೆಲಸ ಮಾಡುತ್ತವೆ ಮತ್ತು ರೋಗಗಳ ವಿರುದ್ಧ ಹೋರಾಡುತ್ತವೆ. ಪ್ಲೇಟ್ಲೆಟ್ಗಳು, ರಕ್ತದ ಹರಿವನ್ನು ತಡೆಗಟ್ಟಲು ಪ್ಲೇಟ್ಲೆಟ್ಗಳು ರಕ್ತವನ್ನು ಹೆಪ್ಪುಗಟ್ಟಿಸಿ ಗಡ್ಡೆಗಳನ್ನು ರಚಿಸುತ್ತವೆ. ಮತ್ತು ಪ್ಲಾಸ್ಮಾ, ಈ ಹಳದಿ ಬಣ್ಣದ ನೀರಿನಂತಹ ಅಂಶವು ನಮ್ಮ ದೇಹದಾದ್ಯಂತ ಪೋಷಕಾಂಶಗಳು, ಹಾರ್ಮೋನುಗಳು ಮತ್ತು ಅಗತ್ಯ ಪ್ರೋಟೀನ್ಗಳನ್ನು ಪೂರೈಸುತ್ತದೆ. ಇದಲ್ಲದೆ ಆಂಟಿಜನ್ಗಳು ಮತ್ತು ಆಂಟಿಬಾಡೀಸ್ ಇರುತ್ತವೆ. ಆಂಟಿಜೆನ್ಸ್, ಇವು ನಮ್ಮ ಕೆಂಪು ರಕ್ತ ಕಣಗಳ RBCs ಮೇಲ್ಮೈಯಲ್ಲಿ ಹುಟ್ಟಿನಿಂದಲೇ ಇರುವಂತಹ ವಿಶೇಷ ಪ್ರಕಾರದ ಪ್ರೋಟೀನ್ಗಳಾಗಿವೆ. ಉದಾಹರಣೆಗೆ A ಆಂಟಿಜನ್, B ಆಂಟಿಜನ್ ಅಥವಾ ಎರಡೂ ಆಗಿರುತ್ತದೆ. ಆಂಟಿಬಾಡೀಸ್, ಇವು ನಮ್ಮ ಪ್ಲಾಸ್ಮಾದಲ್ಲಿ ಕಂಡುಬರುವ ಪ್ರೋಟೀನ್ಗಳಾಗಿವೆ. ಇವು ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಕೆಟ್ಟ ರಕ್ತದಂತಹ ಹೊರಗಿನಿಂದ ದಾಳಿ ಮಾಡುವವರ ವಿರುದ್ಧ ಹೋರಾಡುತ್ತವೆ. ಪ್ರತಿ ವ್ಯಕ್ತಿಯ ರಕ್ತದ ಗುಂಪನ್ನು ಆಂಟಿಜನ್ ಮತ್ತು ಆಂಟಿಬಾಡೀಸ್ನ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ RBCಗಳಲ್ಲಿ A ಆಂಟಿಜನ್ ಹೊಂದಿರುವ ವ್ಯಕ್ತಿಗಳು A ರಕ್ತದ ಗುಂಪನ್ನು ಹೊಂದಿರುತ್ತಾರೆ. ಅಂತಹ ವ್ಯಕ್ತಿಯ ಪ್ಲಾಸ್ಮಾದಲ್ಲಿ Bಯ ವಿರುದ್ಧ ಆಂಟಿಬಾಡೀಸ್ಗಳಿರುತ್ತವೆ. ರಕ್ತದ ಗುಂಪನ್ನು ಮುಖ್ಯವಾಗಿ 2 ವ್ಯವಸ್ಥೆಗಳಲ್ಲಿ ವರ್ಗೀಕರಿಸಲಾಗಿದೆ: ABO ವ್ಯವಸ್ಥೆ ಮತ್ತು RH ಫ್ಯಾಕ್ಟರ್. ABO ವ್ಯವಸ್ಥೆ ವೈಜ್ಞಾನಿಕ ದೃಷ್ಟಿಕೋನದಿಂದ ರಕ್ತದ ಗುಂಪುಗಳನ್ನು ಮುಖ್ಯವಾಗಿ 4 ವಿಧಗಳಾಗಿ ವಿಂಗಡಿಸಲಾಗಿದೆ. A, ಇದು A ಆಂಟಿಜನ್ ಮತ್ತು B ಆಂಟಿಬಾಡಿಗಳನ್ನು ಹೊಂದಿರುತ್ತದೆ. B, ಇದು B ಆಂಟಿಜನ್ ಮತ್ತು A ಆಂಟಿಬಾಡಿಗಳನ್ನು ಹೊಂದಿರುತ್ತದೆ. AB, ಇದು A ಮತ್ತು B 2 ಆಂಟಿಜನ್ಗಳನ್ನು ಹೊಂದಿರುತ್ತದೆ, ಆದರೆ ಆಂಟಿಬಾಡಿಗಳಿರುವುದಿಲ್ಲ. O, ಇದರಲ್ಲಿ ಯಾವುದೇ ಆಂಟಿಜನ್ ಇರುವುದಿಲ್ಲ, ಆದರೆ ಇದು A ಮತ್ತು B 2 ಆಂಟಿಬಾಡಿಗಳನ್ನು ಹೊಂದಿರುತ್ತವೆ. RH ಫ್ಯಾಕ್ಟರ್, ರಕ್ತದಲ್ಲಿ ಮತ್ತೊಂದು ತತ್ವವಿರುತ್ತದೆ, ಅದು RH ಫ್ಯಾಕ್ಟರ್. ಇದು ರಕ್ತದ ಗುಂಪನ್ನು ಹೆಚ್ಚು ವಿವರವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ. ನಿಮ್ಮ ರಕ್ತದಲ್ಲಿ RH ಆಂಟಿಜನ್ ಇದ್ದರೆ ನಿಮ್ಮನ್ನು RH ಪಾಸಿಟಿವ್ ಎಂದು ಕರೆಯಲಾಗುತ್ತದೆ, ಇಲ್ಲದಿದ್ದರೆ RH ನೆಗೆಟಿವ್ ಎಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ, ನಿಮ್ಮ ರಕ್ತದ ಗುಂಪು A ಆಗಿದ್ದು ನಿಮ್ಮ ರಕ್ತದಲ್ಲಿ RH ಫ್ಯಾಕ್ಟರ್ ಇದ್ದರೆ ಆಗ ನಿಮ್ಮ ರಕ್ತದ ಗುಂಪು A ಪಾಸಿಟಿವ್ ಆಗಿರುತ್ತದೆ. ಒಂದು ವೇಳೆ RH ಫ್ಯಾಕ್ಟರ್ ಇಲ್ಲದಿದ್ದರೆ A ನೆಗೆಟಿವ್ ಆಗಿರುತ್ತದೆ. ಗರ್ಭಿಣಿ ಮಹಿಳೆಯರು RH ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ತಾಯಿ ಮತ್ತು ಮಗು ನಡುವಿನ RH ಹೊಂದಾಣಿಕೆ ಆಗದಿದ್ದರೆ ಚಿಂತೆಗೆ ಕಾರಣವಾಗಬಹುದು ಮತ್ತು ರಕ್ತದ ಗುಂಪುಗಳ ಬಗ್ಗೆ ತಿಳಿದುಕೊಳ್ಳುವುದರಿಂದ ಸಂಭವನೀಯ ಅಪಾಯ, ತೊಡಕುಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ABO ವ್ಯವಸ್ಥೆ ಮತ್ತು RH ಫ್ಯಾಕ್ಟರ್ನ ಹೊರತಾಗಿ ಇನ್ನೂ ಕೆಲವು ಅಪರೂಪದ ರಕ್ತದ ಗುಂಪುಗಳಿವೆ. ಅವುಗಳಲ್ಲಿ ಬಾಂಬೆ ಬ್ಲಡ್ ಗ್ರೂಪ್ ಒಂದು. ಇದರ ಅನ್ವೇಷಣೆ ಮೊದಲು ಭಾರತದ ಬಾಂಬೆ, ಈಗಿನ ಮುಂಬೈನಲ್ಲಿ ಆಯಿತು. ಇದು ಬಹಳ ಅಪರೂಪದ ರಕ್ತದ ಗುಂಪಾಗಿದ್ದು ಪ್ರತಿ 10,000 ಜನರಲ್ಲಿ 1 ರಿಂದ 2 ಜನರಲ್ಲಿ ಮಾತ್ರ ಇದು ಕಂಡುಬರುತ್ತದೆ. ಬಾಂಬೆ ಬ್ಲಡ್ ಗ್ರೂಪಿನ ವ್ಯಕ್ತಿಯು ಅದೇ ಬ್ಲಡ್ ಗ್ರೂಪ್ ಡೋನರ್ಗಳಿಂದ ಮಾತ್ರ ರಕ್ತವನ್ನು ಪಡೆಯಬಹುದು. ಪ್ರತಿಯೊಂದು ರಕ್ತದ ಗುಂಪು ಕೂಡ ತನ್ನದೇ ಆದ ಗುಣಲಕ್ಷಣಗಳನ್ನು ಹೊಂದಿದೆ.
ಇದು ಶರೀರದ ಇಮ್ಯೂನ್ ಸಿಸ್ಟಮ್ ಅಂದರೆ ಪ್ರತಿರಕ್ಷಣಾ ಅಥವಾ ರೋಗನಿರೋಧಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಯಾವುದಾದರೂ ಒಬ್ಬ ವ್ಯಕ್ತಿಯ ರಕ್ತದ ಗುಂಪು ಎ ಆಗಿದ್ದು ಮತ್ತು ಅವನಿಗೆ ಬಿ ಗುಂಪಿನ ರಕ್ತವನ್ನು ನೀಡಿದರೆ ಆಗ ಅವನ ಇಮ್ಯೂನ್ ಸಿಸ್ಟಮ್ ಅದನ್ನು ತಿರಸ್ಕರಿಸುತ್ತದೆ ಹಾಗೂ ಇದು ಸಾಂಕ್ರಾಮಿಕ ಅಥವಾ ಇತರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ರಕ್ತದಾನ ಮಾಡುವಾಗ ಸರಿಯಾದ ರಕ್ತದ ಗುಂಪನ್ನು ಹೊಂದಿಸುವುದು ಬಹಳ ಮುಖ್ಯವಾಗಿರುತ್ತದೆ. ರಕ್ತದಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮ ವಿಡಿಯೋ ನೋಡಿ. ರಕ್ತದಾನ, ಪ್ರಯೋಜನಗಳು ಮತ್ತು ಸುರಕ್ಷತೆ. ರಕ್ತದ ಗುಂಪು ನಮ್ಮ ಶರೀರದ ಒಂದು ಅನನ್ಯ ಮತ್ತು ಜೀವವನ್ನು ರಕ್ಷಿಸುವ ಗುರುತಾಗಿದೆ. ನಮ್ಮೆಲ್ಲರಿಗೂ ನಮ್ಮ ರಕ್ತದ ಗುಂಪನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ನಮ್ಮ ರಕ್ತದ ಗುಂಪಿನ ಬಗ್ಗೆ ತಿಳಿದುಕೊಳ್ಳುವುದರಿಂದ ತುರ್ತು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಜೀವವನ್ನು ಉಳಿಸಬಹುದು.